ಫಸ್ಟ್ ಬಾಡಿಗೆ ಹೊಡ್ಕೊಂಡಿದ್ದೀನಿ. ನಮ್ಮ ಏರಿಯಾದಿಂದ ಕೆಂಗೇರಿ ಬಸ್ ಸ್ಟಾಪ್ಗೆ ಲೋಕಲ್ ಬಾಡಿಗೆ ಹೊಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ ಇವತ್ತು ಹೆಂಗಾಗುತ್ತೆ ಅಂತ. ನಿನ್ನೆ ಏನು ಅಷ್ಟೇ ಬಾಡಿಗೆ ಆಗಿಲ್ಲ, ನಿನ್ನೆ ಕಮ್ಮಿ ಆಗಿರೋದು. ನಿನ್ನೆ ಲಾಸೇ ಹೇಳ್ಬೇಕಂದ್ರೆ ತುಂಬ ಮಾಡೋಕ್ಕಾಗಲ್ಲ, ತುಂಬ ಇದಾಗ್ಬಿಟ್ಟಿದೆ ಇವಾಗ ಆಟೋದಲ್ಲೆಲ್ಲ. ಏನು ಹೇಳೋದು ಗೊತ್ತಾಗ್ತಿಲ್ಲ. ಅವಾಗೆಲ್ಲ ಬೆಳಗ್ಗೆ 6 ಗಂಟೆಗೆ ಹೋದರೆ ಸಾಯಂಕಾಲ 6 ಗಂಟೆಗೆಲ್ಲ ಆರಾಮಾಗಿ ಆಟ ಆಡ್ಕೊಂಡು 2,000 ಮಾಡ್ಕೊಂಬರ್ತಾಯಿದ್ದೆ. ಬಟ್ ಇವಾಗ 1,000 ಮಾಡೋಕ್ಕೆ ಓದಾಡ್ತಾ ಇದ್ದೀವಿ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ 1,000 ಆಗೋದು ಒಂದೊಂದ್ಸತಿ, ಆ ಥರ ಆಗಿದೆ. ಸೊ ಸಿಗೋಣ ಮತ್ತು ಕಸ್ಟಮರು ಪಿಕಪ್ ಪಾಯಿಂಟಿಗೆ ಬಂದರೆ. ಹಾಂ ಸರ್. ಫಸ್ಟ್ ಬಾಡಿಗೆ ಕಂಪ್ಲೀಟ್ ಮಾಡಿದ್ವಿ, 46 ರೂಪಾಯಿದು. ಸ್ವಲ್ಪ ಗಾಡಿ ಒರೆಸ್ಬಿಡೋಣ. ಸೀಟೆಲ್ಲ ಗಲೀಜಿದೆ. ಬೆಳಗ್ಗೆ ಇವಾಗ ಎತ್ತಿಲ್ಲ ಗಾಡಿ ಎತ್ತಿಲ್ಲ ಅಂತ ಇದು ನೋಡಿ, ಕ್ಲೀನ್ ಮಾಡಿಲ್ಲ. ಬೆಳಗ್ಗೆ ಹಂಗೆ ಎತ್ತಿದ್ದೀನಿ ಗಾಡಿ. ಬೆಳಗ್ಗೆ ಫಸ್ಟ್ ಬಾಡಿಗೆ ಎತ್ಕೊಂಡಿದ್ದೀನಲ್ಲ, ಎತ್ಕೊಂಡಾದ್ಮೇಲೆ ಫಸ್ಟ್ ಬಾಡಿಗೆನೇ ಕ್ಯಾನ್ಸಲ್ ಮಾಡಿಬಿಡ್ತಾರಂತ ಭಯ. ಫಸ್ಟ್ ಬಾಡಿಗೆ ಕ್ಯಾನ್ಸಲ್ ಮಾಡಿಬಿಟ್ರೆ ಅವತ್ತಿನ ದಿನ ಪೂರ್ತಿ ಒಂಥರ ಆಗ್ಬಿಡುತ್ತೆ, ಬಾಡಿಗೆ ಸಿಗೋಲ್ಲ ಏನಿಲ್ಲ. ಅದಕ್ಕೆ ಬೆಳಗ್ಗೆ ಡ್ಯೂಟಿ ಆನ್ ಮಾಡಿದೆ, ಸರಿ ಗಾಡಿ ಓಡಿಸೋಣ ಅನ್ನೋಷ್ಟೇ ಬಾಡಿಗೆ ಸಿಕ್ತು. ಕ್ಯಾನ್ಸಲ್ ಮಾಡಿಬಿಡ್ಬೋದು ಅಂದ್ಬಿಟ್ಟು ಹಂಗೆ ಹೋಗ್ಬಿಟ್ಟೆ. ಸೊ ಅದರಿಂದ ಇವಾಗ ಸ್ವಲ್ಪ ಗ್ಲಾಸ್ ಸೀಟ್ ಸ್ವಲ್ಪ ಒರೆಸ್ಕೊಂಡೆ. ಸೊ ಮತ್ತೆ ಬಾಡಿಗೆ ಸಿಕ್ಕಿದ್ಮೇಲೆ ಸಿಗೋಣ. ಅಲ್ಲೇ ಮೆಟ್ರೋ ಸ್ಟೇಷನ್ ಹತ್ರ ನಿಂತ್ಕೊಂಡಿದ್ದೆ. ಮಾಮೂಲಿ ಕೈ ಬಾಡಿಗೆ ಹೊಡೆದೆ. ಮತ್ತು ಅಲ್ಲಿಂದ ಗ್ಲೋಬಲ್ ಬ್ಯಾಗೇಟ್ಗೆ ನಮ್ಮ ಏರಿಯಾಗೆ PGಗೆ 60 ರೂಪಾಯಿ ಮಾತಾಡ್ಕೊಂಬಂದೆ. ಬಂದು ಇಲ್ಲಿ ನಿಂತ್ಕೊಂಡಿದ್ದೀನಿ. ಸೊ ಇವಾಗ ಬೆಳಗ್ಗೆ ಟೈಮ್ ಲಾಂಗ್ ಬಾಡಿಗೆ ಸಿಕ್ಕರೆ ಒಳ್ಳೆ ನುಗ್ಬೋದು, ಟ್ರಾಫಿಕ್ ಇರೋಲ್ಲ, ಯಾವುದೇ ಸಿಗ್ತಾಯಿಲ್ಲ. ಸೊ ನೋಡೋಣ. ಸೊ ಇಲ್ಲಿಂದ ಬಿತ್ತು ಮತ್ತೆ ಕೆಂಗೇರಿ ಮೆಟ್ರೋ ಸ್ಟೇಷನಿಂದ BGSಗೆ 70 ಚಿಲ್ಲರೆ ತೋರಿಸ್ತಾಯಿತ್ತು. ಹೊಡ್ಕೊಂಡಿದ್ದೀನಿ. ನೋಡೋಣ ಎಲ್ಲವರಂತ ಕಸ್ಟಮರು. ಯಾರೋ ಗೊತ್ತಿಲ್ಲ, ಮಾಡೋಣ, ಮೆಸೇಜ್ ಮಾಡೋಣ. ಎಂಟ್ರೆನ್ಸ್ ಅಂತರ ಹಾಕವ್ರೆ ಲೊಕೇಶನು. ಅವರು ಎಂಟ್ರೆನ್ಸ್ ಹತ್ರ ವೆಯ್ಟ್ ಮಾಡ್ತಾವ್ರೆ. ಅದಕ್ಕೆ ಫೋನ್ ಮಾಡಿದರೆ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ವೆಯ್ಟ್ ಮಾಡ್ತಾವ್ರೆ, ಪಿಕಪ್ ಮಾಡ್ಕೊಳ್ಳೋಣ. ಬೈಟ್
ಹಾಂ ಮೇಡಮ್. ಸೊ 73 ರೂಪಾಯಿ ಸಿಕ್ತು BJS ಹಾಸ್ಪಿಟ್ಲ್ ಒಳಗಡೆ ಇದು ಹಾಸ್ಟೆಲ್ಲು. ಇಲ್ಲಿಂದ ಆಚೆ ಹೋಗ್ಬೇಕು ಖಾಲಿ, ಇಲ್ಲಿ ಯಾವುದೋ ಬಾಡಿಗೆ ಸಿಗೋಲ್ಲ ಬೆಳಗ್ಗೆ ಟೈಮು. ಹೋಗೋಣ ಆ ಕಡೆ. ಸೊ ಚಳಿ ಹೋಯ್ತು, ಅದಕ್ಕೆ ಸ್ವೆಟ್ರ್ ಬಿಚ್ಚಿ ಯೂನಿಫಾರ್ಮ್ ಹಾಕಿದ್ದೀನಿ. ಬಾಡಿಗೆ ಬಿದ್ದಿದೆ ಮೆಟ್ರೋ ಸ್ಟೇಷನ್ಗೆ, ಮತ್ತೆ ತಿರ್ಗಾ ಹೊಡ್ಕೊಂಡು ಹೋಯ್ತಾ ಇದ್ದೀನಿ. ಮುಂದೆ ಅವರೇ ಕಸ್ಟಮರು. ಪರವಾಗಿಲ್ಲ, ಇವತ್ತು ಸುಮಾರಾಗಿ ಇವಾಗ ಬೆಳಗ್ಗೆ ಟೈಮ್ ಚೆನ್ನಾಗಿ ಬೀಳ್ತೈತೆ. ಸಣ್ಣ ಪುಟ್ಟ ಹಂಗೆ ಎಲ್ಲ ಲೋಕಲ್ಲೇ ಸಣ್ಣ ಪುಟ್ಟ ಮಾಡ್ತಾನೇ ಇದ್ದೀನಿ. ಗಾಡಿ ನಿಲ್ಲಿಸ್ದಿರ ಓಡ್ತಾನೇ ಇದೆ. ನೋಡೋಣ ಇವತ್ತು ಹೆಂಗೆ ಆಗುತ್ತಾ ಅಂತ. ಎಲ್ಲರ ಕಸ್ಟಮರ್ ಗೊತ್ತಿಲ್ವೇ PG ಇದೇ PGಯಲ್ಲೇ ಇರೋದು. ಎಲ್ಲ ಮಿಕ್ಸಿಂಗ್ ಇದೆ ಇಲ್ಲಿ ಗಾಡಿಗಳು. ಒಟ್ಟಿನಲ್ಲಿ ತೆಲುಗುವರೇ ಜಾಸ್ತಿ ಇರೋದು ಅನ್ಸುತ್ತೆ ಈ PGಲಿ. ಎಲ್ಲ ಟೂ ವೀಲರೆಲ್ಲ AP TS ಅಂದರೆ, AP ಅಂದರೆ ಆಂಧ್ರ ಪ್ರದೇಶ, TS ಅಂದರೆ ತೆಲಂಗಾಣ. ಎಲ್ಲ ಅದೇ ಗಾಡಿಗಳೇ ಇದೆ ಎಲ್ಲಿ ನೋಡಿದ್ರು. 1 2 3 ಗಾಡಿ ಮಾಮೂಲಿ ಆಂಧ್ರ ಗಾಡಿ ಕಾಣಿಸ್ತೈತೆ. ಒಂದು ನಮ್ಮ ಗಾಡಿ ಇದೆ ರಾಯಚೂರು ಡಿಸ್ಟಿಕ್ಕು 36. ಅವ್ರ ಕಸ್ಟಮರ್ ಮೆಸೇಜ್ ಮಾಡೋಣ ಸುಮ್ಮನೆ, ಇಲ್ಲಾಂದ್ರೆ ಲೇಟ್ ಮಾಡ್ಬಿಡ್ತಾರೆ. ಐ ಆಮ್ ಲುಕಿಂಗ್ ಫಾರ್ ಯು. ಮುಂದೆ ಅವ್ರು ನೋಡಿದ್ರೆ ಇಲ್ಲಿ ಬುಕ್ ಮಾಡವ್ರೆ.
ಸ್ಯಾಟಲೈಟ್ ಬಸ್ ಸ್ಟಾಪ್ ಇವಾಗ ಇರೋದು. ಕೆಂಗೇರಿ ಮೆಟ್ರೋ ಸ್ಟೇಷನಿಂದ ಚಿಕ್ಕಲ್ಸಂದ್ರ ಹೊಡ್ಕೊಂಡೋದೆ, ಚಿಕ್ಕಲ್ಸಂದ್ರದಿಂದ ಸ್ಯಾಟಲೈಟ್ ಬಸ್ ಸ್ಟಾಪ್ ಹೊಡ್ಕೊಂಡು ಬಂದಿದ್ದೀನಿ. ಸೊ ಇವಾಗ ಇಲ್ಲಿಂದ ಎಲ್ಲಿ ಬೀಳುತ್ತೋ ಗೊತ್ತಿಲ್ಲ, ನೋಡೋಣ ಇಲ್ಲಿಂದ ಎಲ್ಲಿ ಹೋಗೋಣ ಅಂತ. ಸರ್ ಕೇರ್ ಮಾಡ್ತಿರೋ ಹತ್ರ ವಿನಾಯಕ ಥಿಯೇಟ್ರದಲ್ಲ, ಹಾಂ ಎಷ್ಟು ಬರ್ತೀರಾ? ಎಸ್ ಸರ್, ನಾವು ಬರೋಣ. ಗ್ಯಾಸ್ ಹಾಕ್ಸ್ಕೊಳ್ಳೋಣ, ಒಂದು 100 ರೂಪಾಯಿದು. ಗ್ಯಾಸ್ ಇದೆ, ಬೇಜಾನ್ ಗ್ಯಾಸ್ ಇದೆ. ಇಲ್ಲಿ ಡಿಸ್ಕೌಂಟ್ ಇದೆ 10%, 10% ಡಿಸ್ಕೌಂಟ್ ಇದೆ. ಇಲ್ಲಿ ನೋಡಿ ಬೋರ್ಡ್ ತೋರಿಸ್ತೀನಿ ನೋಡಿ, ಬೋರ್ಡು. ಅದಕ್ಕೆ ಇಲ್ಲಿ ಅಂದ್ಬಿಟ್ಟು ಒಂದು 100 ರೂಪಾಯಿದು ಹಾಕ್ಸ್ಕೊಂಡೆ. 100 ರೂಪಾಯಿದು ಹಾಕ್ಸ್ಕೊಂಡ್ರೆ ಒಂದು 10 ರೂಪಾಯಿದು ಜಾಸ್ತಿ ಸಿಗುತ್ತೆ ಅಂದ್ಬಿಟ್ಟು ಹಾಕ್ಸ್ಕೊಂಡೆ. ಫುಲ್ಲಿದೆ ಗ್ಯಾಸು. 1 ಪಾಯಿಂಟ್ ಮಾತ್ರ ಕಮ್ಮಿ ಇತ್ತು, ಇನ್ನೂ 3 ಪಾಯಿಂಟ್ ಇತ್ತು. ಇಲ್ಲಿ ಬಿಡು ಹಾಕ್ಸ್ಕೊಳ್ಳೋಣ ಅಂತ ಹಾಕ್ಸ್ಕೊಂಡಿದ್ದೀನಿ. ಕಸ್ಟಮರ್ ಇರೋ ಟೈಮಲ್ಲಿ ಹಾಕ್ಸಲ್ಲ ನಾನು ಗ್ಯಾಸು, ಯಾಕಂದರೆ ಒಬ್ಬೊಬ್ರು ಹಾಕ್ಸಲ್ಲ. ಅದರಿಂದ ಕಸ್ಟಮರ್ ಇರೋ ಟೈಮಲ್ಲಿ ನಾನು ಗ್ಯಾಸ್ ಹಾಕ್ಸಲ್ಲ. ಸೊ ಸಿಗೋಣ ಮತ್ತೆ. ನೋಡಿ ಹಿಡಿತವ್ರೆ ಪೊಲೀಸರು, 2 ವೀಲರ್ ಹಿಡ್ದವ್ರೆ. 2 ಸೈಡ್ ನಿಂತವ್ರೆ, ಆ ಕಡೆ ಸೈಡು ಈ ಕಡೆ ಸೈಡ್ 2 ಸೈಡು ನಿಂತವ್ರೆ. ಜಾಸ್ತಿ ಹಿಡಿತವ್ರೆ ಇವಾಗ, ಯಾಕೋ ಗೊತ್ತಿಲ್ಲ. ಸೊ ಮಧ್ಯಾಹ್ನ ಮನೆಗೆ ಬಂದಿದ್ದೆ ಊಟಕ್ಕೆ. ಊಟ ಮಾಡಿಕೊಂಡೆ ಇವಾಗ. ಆರ್ವಿ ಕಾಲೇಜಿಗೆ ಬಾಡಿಗೆ ಬಿದ್ದೈತೆ. ಸೊ ಹೋಗೋಣ. ಇಲ್ಲೇ ಅವ್ರೆ, ನಮ್ಮ ಮನೆಯಿಂದನೇ ಅವ್ರೆ. ಪಿಕ್ ಮಾಡೋಣ. ಟೈಮು 3 ಗಂಟೆ ಇವಾಗ. 1 ಗಂಟೆಗೆ ಬಂದಿದ್ದೆ ಮನೆಗೆ. 2 ಅವರ್ ಆಯಿತು ಮನೇಲಿ ರೆಸ್ಟ್ ತೊಗೊಳಕ್ಕೆ. ಕಸ್ಟಮರು ಬರ್ತಾವ್ರೆ. ಆರ್ವಿ ಕಾಲೇಜು ಈ ಕಡೆ ಒಂಚೂರು 1 ವೇ ಹೋಗ್ಬೇಕು, ಓಕೆನಾ? ಹಿಂಗೆ ಹೋಗೋಣ. ಈಗ ಸುತ್ಕೊಂಡಾಗತ್ತೆ ಮತ್ತೆ. ಇಷ್ಟ ನಾವೇನು ರೆಡಿ ಇರ್ತೀವಿ. ಕೆಲವರು ಆಟೋ ಒಂದೊಂದ್ಸತಿ ಪೊಲೀಸರು ಇರ್ತಾರೆ ಮೇಡಮ್, ಅಲ್ಲಿ ಹಾಗೆ ಭಯ. ಪೊಲೀಸರು ನಿಮಗೆ ದೂರ ಕಂಡ್ರೆ ನಿಲ್ಲಿಸ್ಬಿಟ್ಟು ಹೋಗ್ತೀವಿ. ಅಲ್ಲಿ ಫ್ರೆಂಡ್ಗಳು ಹೇಳ್ತಾರೆ ಆಗಲೇ ಪೊಲೀಸರು. ಎಷ್ಟು ವರ್ಷ ಆಯ್ತಪ್ಪ? ನೋಡ್ತೀನಿ 48 ಮೇಡಮ್.
ಕಸ್ಟಮರ್ 50 ರೂಪಾಯಿ ಮಾಡಿದ್ರು, 48 ರೂಪಾಯಿ ಆಗಿತ್ತು. ಪರವಾಗಿಲ್ಲ. ಇದಕ್ಕೆ ಮುಂಚೆ ಅವ್ರನ್ನ ಕರ್ಕೊಂಬಂದಿದ್ದೆ BGS ಹಾಸ್ಪಿಟ್ಲಿಂದ. ಇಬ್ಬರಿದ್ರು. ಒಬ್ರು ನಮ್ಮ ಮನೆ ಹತ್ರ ಡ್ರಾಪ್ ಮಾಡಿ, ಇವ್ರ ಮನೆ ಹತ್ರ, ನಮ್ಮ ಮನೆ ಹತ್ರನೇ ಇವ್ರ ಮನೆ ಇರೋದು, ಹಿಂದ್ಗಡೆ ರೋಡು. ಇವ್ರನ್ನ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಕರ್ಕೊಂಬಂದು ಇಲ್ಲಿ ಬಿಟ್ಟಿದ್ದೆ. ಅದು ಹೇಳಿದೆ ಇವತ್ತು, ಈ ಥರ ಡ್ರಾಪ್ ಮಾಡಿದ್ದೀನಿ ಮೇಡಮ್ ಒಂದ್ಸತಿ ಅಂತ. ಹೌದಾ, ಡೈಲಿ ಬರ್ತಾ ಇರ್ತಾರಲ್ಲ, ಅವರು ಜ್ಞಾಪಕ ಇರೋಲ್ಲ. ಸೊ ಇಲ್ಲಿ ಸ್ವಲ್ಪ ಒನ್ ವೇಲ್ ಬಂದೆ. ಅವರೇ ಹೇಳಿದ್ರು ಒನ್ ವೇಲೇ ಪಾಪ ಅಂತ. ಅದೇ ಇಲ್ಲೇ ಪಕ್ಕದ ರೋಡಿಂದ RR ನಗರ ಕರೆಕ್ಟಾಗಿ ನೋಡ್ಕೊಂಡಿಲ್ಲ, ಎತ್ಕೊಂಡಿದ್ದೀನಿ. ಇಲ್ಲೇ ಅವರೇ ಎಷ್ಟು ಅಂದರೆ 70 ಚಿಲ್ಲರೆ ತೋರಿಸ್ತಾ ಇತ್ತು. 4 ಕಿಲೋಮೀಟ್ರ್ ಅನಿಸುತ್ತೆ. ಹೋಗೋಣ, ಸುಮ್ಮನೆ ಕಾಯೋದು ಎಷ್ಟು. ಮಧ್ಯಾಹ್ನ ಊಟ ಮಾಡಿ ಬಂದಮೇಲೆ 3 ಗಂಟೆಯಿಂದ 2 ಬಾಡಿಗೆ ಮಾಡಿದ್ದೀನಿ ಅಷ್ಟೇ. ಅದಾದಮೇಲೆ ಮತ್ತೆ ಡ್ಯೂಟಿ ಮಾಡಿಲ್ಲ ಯಾವುದು. ನೋಡೋಣ, ಎಲ್ಲವರ ಕಸ್ಟಮರ್ ಎಲ್ಲವರು ಅಂತಲೇ ಗೊತ್ತಾಗ್ತಿಲ್ಲ. ಲೊಕೇಶನ್ ಇದೆ, ಬಟ್ ಎಲ್ಲಿಂದ ಬರ್ತಾರೆ ಅಂತ ಗೊತ್ತಿಲ್ಲ. ವೆಯ್ಟ್ ಮಾಡೋಣ. RR ನಗರ ರಾಯಲ್ ಎನ್ಫೀಲ್ಡು ಸರ್ವಿಸ್ ಸ್ಟೇಷನ್ನು. ನಾನು ಒಂದು ಗಾಡಿ ತೊಗೋಬೇಕು. ಇಲ್ಲಿ ನಿಂತಿದೆ ನೋಡಿ, ಹಿಮಾಲಯನ್ 450 ಗಾಡಿ ತೊಗೊಂಡ್ರೆ ಆಸೆ ಇದೆ ನನಗೂ. ಈ ಥರ ಗಾಡಿ ತೊಗೊಂಡು ಲಾಂಗ್ ಟ್ರಿಪ್ ಹೊಡಿಬೇಕಂತ, ರೈಡ್ ಮಾಡಬೇಕಂತ. ಇಲ್ಲಿ ನಿಂತಿದೆ ನೋಡಿ, ಸೆಕೆಂಡ್ ಗಾಡಿ. ಚೆನ್ನಾಗಿರುತ್ತೆ ಗಾಡಿ ಲಾಂಗ್ ಟ್ರಿಪ್ ಎಲ್ಲ ಮಾಡೋಕ್ಕೆ. ನೋಡೋಣ ಯಾವಾಗ ತೊಗೋಣ. ಒಟ್ಟು ತೊಗೊತೀನಿ, ಯಾವಾಗ ತೊಗೊತೀನಿ ಗೊತ್ತಿಲ್ಲ. ಟೈಮು 4:40 ಆಯಿತು. ಇನ್ಮೇಲೆ ಡ್ಯೂಟಿ ಬೀಳೋ ಟೈಮು. ಸಿಗ್ತೀನಿ ಮತ್ತೆ. ಟೈಮ್ 7 ಗಂಟೆ. ಗೋಪಾಲನ್ ಮಾಲು ಆರ್ಚ್ ಹತ್ರ, RR ನಗರ ಆರ್ಚ್ ಹತ್ರ ಐತಲ್ವಾ, ಗೋಪಾಲನ್ ಮಾಲ್ ಅಲ್ಲಿ ಹೊಡ್ಕೊಂಬಂದಿದ್ದೀನಿ. 4.25 ಕಿಲೋಮೀಟ್ರು. 7 ಗಂಟೆ ಆಗಿದೆ. ಒಂದು 9 ಗಂಟೆವರೆಗೆ ಡ್ಯೂಟಿ ಮಾಡೋಣ. 9 ಗಂಟೆಗೆ ಮನೆಗೆ ಹೋಗೋಣ. ಇಲ್ಲಿಂದನೇ ಯಾವ್ದಾದ್ರು ಬಿದ್ದರೆ ಬೀಳ್ಬೋದು, ಇಲ್ಲಿಂದನೇ ಹಾಕ್ಕೊಂಡು ಹೋಗೋಣ. ಆ ಕಡೆ ಒಂದು ಕಡೆ ಸಿಗ್ತೀನಿ ಮತ್ತೆ. ಯಾವ್ದಾದ್ರು ಬಾಡಿಗೆ ಬಿದ್ದ ಮೇಲೆ ನೋಡೋಣ. ಜನನೇ ಇಲ್ಲ ಇವತ್ತು ಯಾಕೋ ಮಾಲಲ್ಲಿ. ಫುಲ್ ಜನ ನಿಂತ್ಕೊತಾ ಇದ್ರು ಇಲ್ಲಿ. ಇವತ್ತು ಯಾರು ಕಾಣಿಸ್ತಾನೆ ಇಲ್ಲ ನೋಡಿ, ಖಾಲಿ ಇದೆ ಅದು. ಲೋಕಲ್ ಮಾಡ್ತಾ ಇದ್ದೀನಿ. ಇಲ್ಲೇ ಕೆಂಗೇರಿ ಮೆಟ್ರೋ ಸ್ಟೇಷನ್ ಬಿದ್ದಿದೆ ಇವಾಗ. ಬಾಡಿಗೆ ಪಿಕ್ ಮಾಡೋಕೆ ಹೋಗ್ತಾ ಇದ್ದೀನಿ. ಟರ್ನ್ ಮಾಡ್ತಾ ಬರಬೇಕು. ಬಸ್ ಸ್ಟಾಪ್ ಆಪೋಸಿಟ್ ಇದೆ ನಾನು. ಇಲ್ಲೇ ಮೂಕಾಂಬಿಕಲ್ಲ ಹೇಳ್ಬಿಟ್ಟು ನೋಡೋಣ. ಕಸ್ಟಮರ್ ವೆಯ್ಟ್ ಮಾಡ್ತಾವ್ರು ಅನ್ಸುತ್ತೆ. ಟೈಮ್ ಬೇರೆ ಆಯಿತು, 8:30 ಆಗಕ್ಕೆ ಬಂತು. ಹತ್ತತ್ರ 8:30 ಆಗ್ತಾ ಇದೆ. ಸೊ 8 ಗಂಟೆಗೆ ಮನೆಗೆ ಹೋಗೋಣ ಅಂದ್ಕೊಂಡೆ. ಬಾಡಿಗೆಗಳು ಬೀಳ್ತಾವೆ ಅಂದ್ಬಿಟ್ಟು ಹಂಗೆ ಮಾಡ್ತಾಯಿದ್ದೀನಿ. ಸೊ ಒಂದು 9 ಗಂಟೆ, ಇನ್ನೊಂದು ಅರ್ಧ ಗಂಟೆ ಮಾಡ್ತೀನಿ ಡ್ಯೂಟಿ. ಮಾಡಿಬಿಟ್ಟು ಮನೆಗೆ ಹೋಗ್ತೀನಿ. ಬೆಳಿಗ್ಗೆ 7 ಗಂಟೆಗೆ ಬಿಟ್ಟಿದೆ ಮನೆ. 7 ಅಂದರೆ 12, 13 ಅವರ್ ಆಯ್ತು ಇವಾಗಲೇ. 9 ಗಂಟೆವರೆಗೂ ಮಾಡಿದ್ರೆ 14 ಅವರ್ ಆಗುತ್ತೆ. 14 ಅವರ್ ಕಮ್ಮಿನೇ ಮಾಡಿರೋದು ಬಾಡಿಗೆ. ಆಯ್ತು, ಕಸ್ಟಮರ್ ನಿಂತಿರ್ತಾರೆ, ಇವಾಗ ಮಾತಾಡೋಕ್ಕಾಗಲ್ಲ.
ಕಿಲೋಮೀಟ್ರು. ಕಸ್ಟಮರ್ ಹತ್ರ 49 ರೂಪಾಯಿ ಆಗಿತ್ತು. ನೋಡೋಣ ಊಬರ್ ನನಗೆ ಎಷ್ಟು ಕೊಡ್ತಾನಂತ. 49 ಸೇಮ್ ಕೊಟ್ಟ. ಸೊ ಇನ್ಮೇಲೆ ಡ್ಯೂಟಿ ಮಾಡ್ತೀನಿ, ಬಟ್ ವಿಡಿಯೋ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಆದರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲದನ್ನು ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡೋಣ, ಆದರೆ ಇನ್ನೊಂದು ಎಕ್ಸ್ಟ್ರಾ ಮಾಡ್ತೀನಿ ವಿಡಿಯೋ, ಇಲ್ಲಾಂದರೆ ಇಲ್ಲ. ಸೊ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.